ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಅಧ್ಯಕ್ಷ ಗಾದಿಯ ಗಲಾಟೆ. ದಿನ ದಿನಕ್ಕೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ಬಹಿರಂಗ ಬಡಿದಾಟಕ್ಕೆ ಕಾರಣ ಆಗಿದೆ ಈಗ ಕೆಪಿಸಿಸಿ ಸಾರಥ್ಯ. ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಗಾದಿ ಗಲಾಟೆ ಮುಗಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಬಹಿರಂಗ ಬಡಿದಾಟಕ್ಕೆ ಕಾರಣವಾಗಿದೆ ಕೆಪಿಸಿಸಿ ಸಾರಥ್ಯ. ಒಂದ್ ಕಡೆ ಅಧ್ಯಕ್ಷರ ಬದಲಾವಣೆಯನ್ನ ಸಾಕಷ್ಟು ಜನ ಬಯಸಿದ್ದಾರೆ. ಕೆಪಿಸಿಸಿ ಸಾರಥ್ಯವನ್ನ ಬಿಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾಕೋ ಮನಸ್ಸು ಮಾಡ್ತಾ ಇಲ್ವಾ? ಅವರ ಮಾತಲ್ಲೇನೆ ಬಹಳಷ್ಟು ಅರ್ಥ ಗೊತ್ತಾಗುತ್ತೆ. ಹಿಂದೇಟ್ ಹಾಕ್ತಾ ಇದ್ದಂತೆ ಈ ಕಡೆ ಸಚಿವರುಗಳು ಹಿಂದೆಯಿಂದ ಬಾಣ ಬಿಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿಕೆಯ ಮಾತನ್ನ ಸಚಿವರುಗಳು ನೆನಪಿಸ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಹೈಕಮಾಂಡ್ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆನಪಿಸ್ತಾ ಇರೋದು. ಬಹಿರಂಗ ಹೇಳಿಕೆ ಬೇಡ ಅಂತ ಹೇಳ್ತಾ ಇದೆ. ಅದೆಲ್ಲವನ್ನ ಕೂಡ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋದಕ್ಕಾಗಲ್ಲ, ನಾವು ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ ಅನ್ನುವ ಹೇಳಿಕೆ ಕೊಡ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಅವರ ಮಾತಿನಿಂದ ಒಂದಷ್ಟು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೆಪಿಸಿಸಿ ಸಾರಥ್ಯ ಬಿಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನಸ್ಸಿಲ್ಲ ಅನ್ನೋದು. ಲೋಕಸಭೆ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನೋಟ್. ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ನೀಡಿದಂತಹ ನೋಟು ರೈಟಿಂಗ್ನಲ್ಲೇ ಯಾವಾಗ ಸ್ಥಾನ ಬಿಡಬೇಕು ಅಂತ ಬರೆದಿದೆ. ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅನ್ನೋ ಮಾತು. ಡಿಕೆಶಿ ಮುಂದುವರಿತಾರಾ ಅಥವಾ ಬದಲಾಗ್ತಾರಾ? ಸ್ಪಷ್ಟನೆ ನೀಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಹಲವಾರು ಸಚಿವರು. ಡಿಕೆ ಶಿವಕುಮಾರ್ ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ? ಸ್ಪಷ್ಟನೆಯನ್ನ ಕೊಡಿ. ಹೈಕಮಾಂಡ್ ಮೇಲೆ ಈಗ ಸಾಕಷ್ಟು ಜನ ಸಚಿವರುಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ನಡೆ, ಅವರ ಹೇಳಿಕೆಗಳು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒಂದಷ್ಟು ಇಕ್ಕಟ್ಟಿಗಂತೂ ಸಿಲುಕಿಸಿರೋದು ಗ್ಯಾರಂಟಿ ಅಂತಾನೆ ಹೇಳಬಹುದು. ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರುವಂತಹ ಮಾತುಗಳು ಅದೆಲ್ಲವನ್ನ ಕೂಡ ಕೇಳಿಸ್ಕೊಂಡ್ರೆ ಈ ಅಧ್ಯಕ್ಷ ಗಾದಿ ಗಲಾಟೆಯಂತೂ ಮುಗಿಯೋ ಸೂಚನೆಯಂತೂ ಕಾಣಿಸ್ತಾ ಇಲ್ಲ. ದಿನ ದಿನಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಡಿಕೆಶಿ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಚಿವರು ಅವರ ಬೆಂಬಲವಾಗಿ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ಒಂದಷ್ಟು ಜನ ಸಚಿವರುಗಳು. ಹಾಗಾಗಿ ಈ ಒಂದು ಅಧ್ಯಕ್ಷ ಗಾದಿ ಗಲಾಟೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷ ಗಾದಿ ಗಲಾಟೆ ಮುಗಿಯುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ದಿನ ದಿನಕ್ಕೂ ಕೂಡ ಬೇರೆ ಬೇರೆ ತಿರುವುಗಳು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆ, ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದಷ್ಟು ಮಾತು. ಆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು ಕೇಳಿಸ್ತಾ ಇದ್ರೆ ರೂಪೇಶ್, ಬಿಡೋ ಮನ್ಸಿಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಪೂರ್ಣಿಮಾ, ಇಲ್ಲಿ ಒಂದು ದೊಡ್ಡ ಚರ್ಚೆ ಏನಂತ ಹೇಳಿದ್ರೆ, ಮೊದಲು ಸಿಎಂ ಬದಲಾವಣೆ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಹುಟ್ಟಾಕಿದ್ರು. ಅದಾದ ನಂತರವಾಗಿ ಆ ಚರ್ಚೆಗಳು ಸಾಕಷ್ಟು ದಿನ ನಡ್ಕೊಂಡು ಬಂತು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದು ಆಪ್ತರು ಒಂದು ಚೆಕ್ ಮೇಟ್ ಅನ್ನು ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಹೇಳಿ ಒಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ 2022-23 ನಂತರವಾಗಿ ಚುನಾವಣೆ ಯಾವತ್ತಾಯಿತು ಆವತ್ತಿನಿಂದ ಪಕ್ಷ ಸಂಘಟನೆ ಅತ್ಯಂತ ವೇಗವಾಗಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಎತ್ತಿದ್ದಾರೆ. ಹೀಗಾಗಿ ಕೆಪಿಸಿಸಿಗೆ ಪೂರ್ಣಾವಧಿ ಅಧ್ಯಕ್ಷ ಬೇಕು. ಕಾಂಗ್ರೆಸ್ ಅನ್ನೋ ದೊಡ್ಡ ಪಕ್ಷ. ಹೀಗಾಗಿ ಒಬ್ಬರು ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಡಿಸಿಎಂ ಆಗಿದ್ಕೊಂಡು ಕೆಪಿಸಿ ಅಧ್ಯಕ್ಷರಾಗಿದ್ಕೊಂಡು ಎರಡೆರಡು ಖಾತೆಯನ್ನು ಬಯಸಿಕೊಂಡು ಬೆಂಗಳೂರು ಉಸ್ತುವಾರಿ ಆಗಿ ಒಟ್ಟು 5-6 ಜವಾಬ್ದಾರಿ ಇಟ್ಟುಕೊಂಡು ಪಕ್ಷವನ್ನ ಸಂಘಟನೆ ಮಾಡೋಕ್ಕಾಗೋದಿಲ್ಲ, ಪಕ್ಷ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದ್ದೇವೆ ಅಂತೇಳಿ ಒಂದು ಆರೋಪವನ್ನ ಸಿದ್ದು ಆಪ್ತರು ಮಾಡ್ತಾ ಇದ್ದಾರೆ. ಹೀಗಾಗಿ ಪಕ್ಷ ಸಂಘಟನೆ ಸಮಗ್ರ ರೀತಿಯಲ್ಲಿ ಆಗಬೇಕಾದ್ರೆ ಡಿಕೆ ಶಿವಕುಮಾರ್ ಬದಲಾವಣೆ ಆಗಬೇಕು, ಕೆಪಿಸಿ ಅಧ್ಯಕ್ಷಕ್ಕೆ ಹೊಸ ಪೂರ್ಣಾವಧಿ ಅಧ್ಯಕ್ಷರು ನೇಮಿಸಬೇಕು ಅಂತೇಳಿ ಸಿದ್ದು ಆಪ್ತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಂಡಿಟ್ಟಿದ್ದಾರಲ್ಲ, ಅವ್ರನ್ನ ಅಲ್ಲಿಂದ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ. ಕೆಪಿಸಿ ಹುದ್ದೆಯನ್ನು ಒಂದ್ಸಲ ಕಳ್ಕೊಂಡ್ರೆ ಡಿಕೆ ಶಿವಕುಮಾರ್ ಪ್ರಭಾವ ಅತ್ಯಂತ ಕಡಿಮೆ ಆಗುತ್ತೆ. ಹೀಗಾಗಿ ಈ ಸ್ಟ್ರಾಟಜಿಗಳನ್ನ ಸಿದ್ದು ಆಪ್ತರು ಬಳಸ್ತಾ ಇದ್ದಾರೆ. ಹೀಗಾಗಿ ಪೂರ್ಣಾವಧಿ ಕೆಪಿ ಅಧ್ಯಕ್ಷರಾಗಬೇಕು ಅನ್ನೋ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿದ್ದು ಆಪ್ತರು ಇನ್ನೊಂದು ಚೆಕ್ ಮೇಟ್ ಅನ್ನು ಇಟ್ಟಿದ್ದಾರೆ.
ಯಾಕಂತ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್ ಅವರು AICC ಜನರಲ್ ಸೆಕ್ರೆಟರಿ ಅವರ ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಆದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಬೇಕು ಅಂತೇಳಿ. ಹೀಗಾಗಿ ಆ ನೋಟ್ ರೂಪದಲ್ಲೇ ಬರೆದಿದ್ದಾರೆ. ಹೀಗಾಗಿ ಆ ನೋಟ್ ನಂತ ಏನ್ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಕೆಳಗಿಳಿಲೇಬೇಕಾಗುತ್ತೆ. ಹೀಗಾಗಿ ಇದೇ ಒಂದು ವಿಚಾರ ಇಟ್ಟುಕೊಂಡು ನೀವು ಕೆಳಗಿಳಿಬೇಕು ಅನ್ನೋ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ಗೆ ಚೆಕ್ಮೇಟ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಸುಲಭಕ್ಕೆ ಒಪ್ಪುತ್ತಾರೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಸೇವೆಯನ್ನು ಪರಿಗಣಿಸದೆ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ತಂದಿದ್ದಾರನ್ನು ಕೂಡ ಗಮನಿಸಿಕೊಂಡಿದೆ. ಹೀಗಾಗಿ ಅವರಿಗೆ DCM ಹುದ್ದೆಯನ್ನು ಕೊಟ್ಟಿದ್ದಾರೆ. ಅವರು ಕೆಪಿಸಿ ಹುದ್ದೆಯಿಂದ ಕೆಳಗೆ ಇಳಿದ್ರು ಕೂಡ ಅವ್ರಿಗೆ ಮಹತ್ವ ಸ್ಥಾನಮಾನ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ಹೈಕಮಾಂಡ್ ಇದೆ. ಹೀಗಾಗಿ ಸಿದ್ದು ಆಪ್ತರ ಒತ್ತಡ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಪ್ರಾಬಲ್ಯ, ಇದನ್ನು ಹೇಗೆ ಹೈಕಮಾಂಡ್ ನಿಭಾಯಿಸುತ್ತೆ, ಯಾವ ರೀತಿಯಾಗಿ ಕಾಂಪನ್ಸೇಟ್ ಮಾಡಿಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಇಲ್ಲಿ ಪೂರ್ಣಿಮಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.